ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್ ಅಗೇನು ಒಲಿದಂತೆ ಹಾಡುವ ನನ್ನ ಮಾಲಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲ ಈ ಜಾತ್ರೆಗಳು, ಆಮೇಲೆ ಏನೇನೆಲ್ಲ ಆಗ್ತಾ ಇರುವಂತಹ ವಿದ್ಯಮಾನಗಳು, ಯುದ್ಧ, ಇದರ ಮಧ್ಯದಲ್ಲಿ ಬಂದು ಹೋಗಿರುವಂಥ ವ್ಯಾಲೆಂಟೈನ್ ಡೇ, ಇವುಗಳನ್ನೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಅಥವಾ ಯಾವುದಾದ್ರೂ ಒಂದು ವಿಷಯವನ್ನು ಅಥವಾ ಆ ವಿಷಯಗಳ ಹಿಂದೆ ಬಿದ್ದಾಗ ನಾವು ಸ್ವಲ್ಪ ಅದ್ರ ಬಗ್ಗೆನೇ ಹೆಚ್ಚು ಅಧ್ಯಯನ ಮಾಡ್ತೀವಿ, ತಲೆ ಕೆಡಿಸ್ಕೊಳ್ತೀವಿ, ಚಿಂತನೆ ಮಾಡ್ತೀವಿ. ಅದು ಅದೇ ಥರ ಮುಂದುವರಿತಾ ಹೋಗುತ್ತೆ. ನಾನು ನಮ್ಮ ಮಕ್ಕಳ ಸಾಹಿತಿ ತಮ್ಮಣ್ಣ ಅವರ ವಿಚಾರದಲ್ಲಿ ಅದನ್ನೇ ಹೇಳ್ತಾ ಇದ್ದೆ. ಅವರು ಸದಾ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ, ಮಕ್ಕಳ ಬಗ್ಗೆ ಬರೀತಾರೆ, ಮಗುತನದ ಮನಸ್ಸನ್ನು ಕಾಪಿಟ್ಕೊಂಡಿದ್ದಾರೆ. ಹೀಗೆ ಅವ್ರ ಲೈಫು ಒಂಥರ ಮಗುತನ, ಬಾಲ್ಯ ಇದನ್ನು ಮೀರಿ ಹೋಗ್ತಾ ಇಲ್ಲ. ಹಾಗಾಗಿ ಭಾಳ ಬ್ಯೂಟಿಫುಲ್ ಅಂತ ಅನಿಸುತ್ತೆ ಅವ್ರ ಬದುಕು ಅನ್ನೋದನ್ನು ನಾನು ಹೇಳಿದ್ದೆ. ಸೊ ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಏಕತಾನತೆ ಅಂತ ಬಂದಾಗ ಮನುಷ್ಯನಿಗೆ ಒಂಥರ ಬೇಜಾರಾಗುತ್ತೆ. ದಿವಸ ನೀವು ಜಾತ್ರೆ ಮಾಡಲಿಕ್ಕೆ ಆಗೋದಿಲ್ಲ. ದಿವಸ ಭಾಳ ಒಳ್ಳೆಯ ನಾನ್ ವೆಜ್ಜನ್ನು ಊಟ ಮಾಡಲಿಕ್ಕೆ ಆಗೋದಿಲ್ಲ. ದಿವಸ ಒಂದೇ ಥರ ಕೆಲಸ, ಅದೇ ಏನು ನೇಗಿಲ ಎತ್ತು ಅಂತಾರಲ್ಲ ಆ ಥರ, ಅಥವಾ ಗಾಣದ ಕೋಣ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ವಾಸ್ತವವಾಗಿ ನಾನಂತೂ ಅದೇ ಥರ ಮನಸ್ಥಿತಿ. ನನಗೆ ಒಂದೇ ಥರ ಇರೋದು, ಏಕತಾನತೆ ಅದೇ ಸರಿ, ಹಾಗೆ ಆ ಥರ ಇಲ್ಲ. ನಾನು ಸ್ವಲ್ಪ ಈ ಬಹುತ್ವವನ್ನು ಗೌರವಿಸ್ತಾ ಪ್ರಜಾಪ್ರಭುತ್ವದ ಆಶಯಗಳಿಗೆ ತಕ್ಕಂತೆ ಮುಂದುವರಿತಾ ಇರುವಂಥ ಒಬ್ಬ ಭಾಳ ಸರಳ ಮನಸ್ಥಿತಿಯ ಮನುಷ್ಯ ನಾನು. ನನಗೆ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಬ್ರೆಟ್ಟು ನೆನಪಾಗ್ತಾರೆ. ಭಾಳ ಅದ್ಭುತ ಕವಿ ಈ ಬ್ರೆಟ್. ಅವ್ರೇನು ಹೇಳ್ತಾರಂದರೆ, ನಾನು ಈ ಲೋಕಾರೂಢಿಯ ಎಲ್ಲ ವಿಚಾರಗಳನ್ನು ನೋಡ್ತಾ ಅವುಗಳಿಗೆ ಸ್ಪಂದಿಸ್ತಾ ನನಗೆ ಒಂಥರ ತಲೆ ಕೆಟ್ಟು ಹೋಗುತ್ತೆ, ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ. ಅಂದರೆ ನಾನು ಪೆಡಪ್ಪಾಗಿಬಿಡ್ತೀನಿ, ಭಾಳ ಬೇಸರ ಆಗುತ್ತೆ, ಈ ಬದುಕು ನೀರಸ ಅಂತ ಅನಿಸ್ಬಿಡುತ್ತೆ. ಆ ಟೈಮಿಗೆ ನಾನು ನನ್ನ ಬರೆಯುವ ಟೇಬಲ್ನ ಹತ್ರ ಹೋಗ್ತೀನಿ, ಮತ್ತು ನನಗೆ ಜೀವ ಕಳೆ ಬರುತ್ತೆ ಅನ್ನೋದನ್ನು ಬ್ರೆಕ್ಟ್ ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಈಗ ಬಹುಶಃ ನಾನು ಬ್ರೆಕ್ಟ್ನ ಒಬ್ಬ ಅಭಿಮಾನಿಯಾಗಿ, ಒಬ್ಬ ವಿದ್ಯಾರ್ಥಿಯಾಗಿ, ಸಾಹಿತ್ಯದ ವಿದ್ಯಾರ್ಥಿಯಾಗಿ, ಕಾವ್ಯದ ಕಡು ಮೋಹಿಯಾಗಿ ನನಗೆ ಏನನ್ಸುತ್ತಂತಂದರೆ, ನಾವು ಹಾಗೇನೆ ಈ ಪತ್ರಕರ್ತರಾಗಿರೋದು, ಸಾಮಾಜಿಕ ಬದುಕಿನಲ್ಲಾಗಿರೋದು, ಬೇರೆ ಬೇರೆ ಏನೇನೆಲ್ಲ ಯಾರ್ಯಾರನ್ನೆಲ್ಲ ಎದುರಾಗ್ತಾ ನಮ್ಮದೇ ಆದ ಚಿಂತನೆಯನ್ನು ಹೇಳಿಬಿಡ್ತಾ, ಜಗಳ ಕಾಯ್ತಾ, ಚರ್ಚೆ ಮಾಡ್ತಾ, ಸಂವಾದ ಮಾಡ್ತಾ, ಒಟ್ಟಾರೆ ಒಂದು ಒಳ್ಳೆಯ ಬದುಕು, ಒಳ್ಳೆಯ ಚಿಂತನೆಯ ಪರವಾಗಿ ನಾವು ಕೆಲಸ ಮಾಡ್ತಾ ಇರಬೇಕಾಗಿದ್ದರೆ ನಮಗೆ ಈ ಥರ ಎಲ್ಲ ಎದುರಾಗ್ತಾ. ಅಫ್ಕೋರ್ಸ್ ನನಗೂ ಕೂಡ ನಾನು ಬರೆಯೋದು ಈಗ ಸ್ವಲ್ಪ ಎಲ್ಲ ತಾಂತ್ರಿಕತೆ ಬದಲಾಗಿರೋದ್ರಿಂದ ಸ್ವಲ್ಪ ಬರೆಯೋದು ಕಡಿಮೆ ಆಗಿದೆ. ಬರೆಯೋದ್ರ ಬದಲು ಮೊಬೈಲು ಅಥವಾ ಲ್ಯಾಪ್ಟಾಪು ಅದ್ರ ಮುಖಾಂತರ ನನ್ನ ಕೆಲಸವನ್ನು ನಾನು ಮಾಡ್ತಾ ಇರ್ತೇನೆ. ಸೊ ನನಗೆ ಹೇಳಲಿಕ್ಕೆ ಕೊಟ್ಟಿರೋದು ಏನಂತಂದರೆ, ಈ ಓದು, ಬರಹ, ಚಿಂತನೆ ಇವುಗಳೆಲ್ಲ ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾವಂತಂದರೆ, ಒಂದು ಓದು ಒಂದು ಮೆಡಿಟೇಷನ್ಗಿಂತ ಹೆಚ್ಚಿನ ಖುಷಿಯನ್ನು ಕೊಡುತ್ತೆ. ಹಾಗೆಯೇ ನೀವು ಅಧ್ಯಯನ ಮಾಡುವಂಥದ್ದು, ಓದುವಂಥದ್ದು, ಬೇರೆ ಬೇರೆ ಸಾಹಿತ್ಯಗಳನ್ನು, ಬೇರೆ ಬೇರೆ ವಿಚಾರಗಳನ್ನು, ಬೇರೆ ಬೇರೆ ದೇಶಗಳ ಬಗ್ಗೆ, ಬೇರೆ ಬೇರೆ ಪ್ರಾಂತ್ಯಗಳ ಬಗ್ಗೆ, ಬೇರೆ ಬೇರೆ ರಾಜ್ಯಗಳ ಬಗ್ಗೆ, ಬೇರೆ ಬೇರೆ ಭೌಗೋಳಿಕ ವಿಭಿನ್ನತೆಗಳ ಬಗ್ಗೆ, ಇವುಗಳ ಬಗ್ಗೆ ಎಲ್ಲ ಓದ್ತಾ ನೋಡ್ತಾ ಮಾತಾಡ್ತಾ ಎಲ್ಲ ಹೋದಾಗ ಒಂದು ಸ್ವಲ್ಪ ನಾವು ಜಗತ್ತು ಹೀಗಿರಬೇಕು, ಹೀಗಿದ್ದರೆ ಚೆನ್ನ, ಅಥವಾ ಭಾಳ ಒಳ್ಳೆಯ ಸಮಾಜಕ್ಕೆ, ಉತ್ತಮ ಸಮಾಜಕ್ಕೆ ಯಾವ ಥರ ಒಂದು ಬದುಕಬೇಕಾಗುತ್ತೆ, ಜೀವನ ಬೇಕಾಗುತ್ತೆ ಅನ್ನುವಂಥ ಒಂದು ನಿರ್ಣಯಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ನಿಮಗೆ ನಾನು ಹೇಳ್ತಾ ಇದ್ದ ಹಾಗೆ, ನಮಗೆ ಈ ಯೌವನದಲ್ಲಿ, ಅಂದರೆ ಭಾಳ ಸಣ್ಣ ವಯಸ್ಸಿನಲ್ಲಿ ಸಾಧನೆ ಮಾಡಿದವ್ರ ಬಗ್ಗೆ ಏನೋ ಒಂದು ಭಾಳ ವಿಶೇಷವಾದಂತಹ ಪ್ರೀತಿ ಇರುತ್ತೆ. ನೀವು ನೋಡಿ, ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ಇವರಿಷ್ಟೆಲ್ಲ ವೈಶಿಷ್ಟ್ಯಪೂರ್ಣ ಆಗಿದ್ದರು, ಇವರಿಷ್ಟೆಲ್ಲ ಸಮಾಜಮುಖಿ ಆಗಿದ್ದರು ಅನ್ನುವಂಥ ಭಾಳಷ್ಟು ವಿಚಾರಗಳು ನಮಗೆ ಗೊತ್ತೇನೇ ಇಲ್ಲ. ನಮಗೆ ಇಲ್ಲಿ ಜೋಗದಲ್ಲಿ ಬರ್ತಾಯಿದ್ರು ಅವರು. ಆನಂತರ ಇಲ್ಲಿ ಸಿದ್ದಾಪುರದಲ್ಲಿ ಅವರ ಸಂಬಂಧಿಕರ ಮನೆ
ಆ, ಮನೆಗೆ ಬರ್ತಾಯಿದ್ರು, ಇಲ್ಲೆಲ್ಲ ಓಡಾಡ್ತಾಯಿದ್ರು. ಸೊ ಅವರನ್ನು ಭಾಳ ಹತ್ತಿರದಿಂದ ನೋಡಿದವ್ರು ಹೇಳ್ತಾರೆ, ಪುನೀತ್ ರಾಜ್ಕುಮಾರ್ ಎಷ್ಟು ಸರಳ ವ್ಯಕ್ತಿ ಅಂದರೆ, ಬಂದ ತಕ್ಷಣ ಏನೋ ಒಂದು ಹಣ್ಣನೋ ಮತ್ತೊಂದು ಜ್ಯೂಸೋ ಏನೋ ತರಿಸ್ಕೊಂಡು ಯಾರು ಕೆಲಸಗಾರ ಇರ್ತಾರೆ ಅವರಿಗೆ ಒಂದು 500 ರೂಪಾಯಿ ಹಣವನ್ನು ಕೊಟ್ಟು, ನಾನಿಲ್ಲಿ ಬಂದಿದ್ದೀನಂತ ಯಾರಿಗೂ ಹೇಳಬೇಡ್ರಿ ಅಂತ ಹೇಳ್ಕೊಂಡು ತನಗೆ ಬೇಕಾಗಿದ್ದನ್ನೆಲ್ಲ ತರಿಸ್ಕೊಂಡು ತಾನೊಬ್ಬನೇ ಇದ್ದ ಹಾಗೆ, ಅಥವಾ ಯಾರೋ ಅವರು ಫ್ರೆಂಡ್ಸ್ ಯಾರಾದರೂ ಇದ್ದರೆ 1-2 ಜನ ಸುಮ್ಮನೆ ಒಂದು 2-3 ದಿವಸ ಭಾಳ ಮೌನವಾಗಿ ಇದ್ದ ಥರ, ಏನೂ ಸೌಂಡನ್ನು ಮಾಡದೆ, ಯಾರಿಗೂ ಅವರು ಬಂದಿದ್ದು ಗೊತ್ತಾಗದೇ ಇರೋ ಥರ ಇಲ್ಲಿದ್ದು ಹೋಗ್ತಾಯಿದ್ರು. ಸೊ ಅಪ್ಪು ಬದುಕಿದ್ದಿದ್ದೇ ಹಾಗೆ. ಸಿನಿಮಾ ಮಾಡ್ತಾಯಿದ್ರು, ಸಮಾಜ ಸೇವೆಯನ್ನು ಮಾಡ್ತಾಯಿದ್ರು, ಯಾರ್ಯಾರೋ ಅಸಹಾಯಕರಿಗೆ, ನಿಷ್ಕೃಷ್ಟರಿಗೆ, ತಬ್ಬಲಿಗಳಿಗೆ ಭಾಳ ನೆರವನ್ನು ಮಾಡ್ತಾಯಿದ್ರು. ಬಟ್ ಅವರು ಅದನ್ನೆಲ್ಲೂ ಪ್ರಚಾರಕ್ಕೆ ಒಡ್ಕೊಳ್ತಾ ಇರಲಿಲ್ಲ, ಅದನ್ನು ಹೇಳ್ಕೊಳ್ತಾ ಇರಲಿಲ್ಲ. ಅವರು ಮಾಡ್ತಾ ಇರೋ ಕೆಲಸ ಒಂದು ಕಡೆ ಆದರೆ, ಅವ್ರ ಬದುಕು ಒಂಥರ ನೀರಿನಂತೆ ನಿಧಾನವಾಗಿ ಹರಿತಾ ಒಂದು ಗಮ್ಯವನ್ನು ತಲುಪ್ತಾ ಇತ್ತು. ಸೊ ನಾವೆಲ್ಲವರು ಕನ್ನಡಿಗರು ವಿಶೇಷವಾಗಿ ಯಾರೂ ಅಪ್ಪುವನ್ನು ಇಲ್ಲ ಅಂತ ಅಂದ್ಕೊಳ್ಳಿಕ್ಕಾಗೋದಿಲ್ಲ. ಯಾಕಂತಂದರೆ ಅಪ್ಪು ಪ್ರತಿಯೊಬ್ಬರು ಮನಸ್ಸಿನಲ್ಲಿ ಇದ್ದಾರೆ. ಪುನೀತ್ ರಾಜ್ಕುಮಾರು ಅವರು ಬದುಕಿದ್ದಾಗ ಯಾರು ಅವರನ್ನು ಎಷ್ಟು ಪ್ರೀತಿಸ್ತಾ ಇದ್ರಲ್ಲೋ ಗೊತ್ತಿಲ್ಲ, ಬಟ್ ಅವರ ಮರಣಾನಂತರ ಪ್ರತಿಯೊಬ್ಬರ ಮನೆಯಲ್ಲಿ ಅವರು ದೇವರಾಗಿದ್ದಾರೆ. ಪುನೀತ್ ಅಂತಂದರೆ ದೇವರಿಗೆ ಸಮಾನ ಅಥವಾ ದೇವ್ರಿಗಿಂತ ಸ್ವಲ್ಪ ಎತ್ತರದಲ್ಲಿರೋರು ಅನ್ನೋ ಥರ ಭಾವನೆ ಇದೆ. ಸೊ ಇದೇ ವಿಚಾರವನ್ನು ಮುಂದುವರಿಸ್ತಾ, ನಮ್ಮ ಸಮಾಜ, ನಮ್ಮ ಜಗತ್ತು, ನಮ್ಮ ಪ್ರಪಂಚ ಹೇಗಿದೆ ಅಂತಂದರೆ, ನಮಗೆ ಈ ಯೂತ್ನೆಸ್ ಬಗ್ಗೆ ಭಾಳ ಪ್ರೀತಿ. ಬಹುಶಃ ಬರಟ್ಟೇ ಇರಬೇಕು. ಒಂದು ಕಡೆ ಹೇಳ್ತಾರೆ, ತನ್ನ ಸತ್ತೋದ ಪ್ರೇಯಸಿ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ನೀನು ಅಷ್ಟು ಸಣ್ಣ ವಯಸ್ಸಿನಲ್ಲಿ ಸತ್ತೋಗಿರೋದಕ್ಕೆ ನಿನ್ನ ಚಿತ್ರ ಹಾಗೇ ಇದೆ. ನೀನು ನನ್ನ ಬದುಕಿನಲ್ಲಿ ಯಾವಾಗಲೂ ಮುದುಕಿಯಾಗಿಯೋ ಅಥವಾ ವೃದ್ಧಿಯಾಗಿಯೋ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಯೂತ್ನೆಸ್ ಹೇಗಿದೆ ಅಂತಂದರೆ ಅಂತ ಮುಂದುವರಿತಾರೆ. ಸೊ ಸ್ನೇಹಿತರೆ, ನೀವೆಲ್ಲ ನೋಡ್ತಾ ಇದ್ದೀರಿ, ನಾವೆಲ್ಲರೂ ನಮ್ಮ ಸಣ್ಣ ವಯಸ್ಸಿನ ಫೋಟೋದ ಮೇಲೇ ಹೆಚ್ಚು ಪ್ರೀತಿಯನ್ನು ಇಟ್ಕೊಂಡಿರ್ತೀವಿ. ನಮ್ಮ ಮನೆಗಳಲ್ಲಿ ನೋಡ್ರಿ, ನಾವು ಈಗಿರೋದು ಅಥವಾ ಒಂದು ವಯಸ್ಸಿನ ನಂತರ ತಾವು ವಯಸ್ಕರಾದ ಮೇಲೆ ಇರೋ ಫೋಟೋಕ್ಕಿಂತನೂ ಹೆಚ್ಚಾಗಿ ಬಹಳ ಹಿಂದಿನ ಸಣ್ಣ ಎಳೆಯ ವಯಸ್ಸಿನ ಫೋಟೋವನ್ನು ನಾವು ಇಟ್ಕೊಳ್ತೀವಿ. ಅದು ಸತ್ಯ ಕೂಡ. ಪ್ರೇಯಸಿ ವಿಚಾರ ಇರ್ಬೋದು, ನಾವು ಆರಾಧಿಸುವಂಥ ಹೀರೋನ ವಿಚಾರ ಇರ್ಬೋದು, ನಾವು ಆರಾಧಿಸುವಂತಹ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರುವಂತಹ ಧೀರರು, ವೀರರು, ಶೂರರು, ಅವರೆಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕಿದ್ರೆ ಅಥವಾ ಅವರನ್ನು ನಾವು ಆರಾಧಿಸಬೇಕಿದ್ರೆ ಅವರ ಸಣ್ಣ ವಯಸ್ಸಿನ ಫೋಟೋ ನಮ್ಮ ಮುಂದೆ ಬರುತ್ತೆ. ಸೊ ಇದೇ ವಿಚಾರವನ್ನು ಹೇಳ್ತಾ ನಮಗೆ ಭಗತ್ ಸಿಂಗ್ ಫೋಟೋವನ್ನು ನೋಡಿದಾಗ ಬರ್ತಾ ಇರುವಂಥ ಭಾವನೆ ನೋಡಿ. ಈಗಾಗಲೇ ನಾನು ಪುನೀತ್ ರಾಜ್ಕುಮಾರ್ ಬಗ್ಗೆ ಹೇಳಿದೆ. ಹಾಗೆ ಶಂಕರಾಚಾರ್ಯರ ಬಗ್ಗೆ ಕೂಡ, ಅವರು ಕೂಡ ಭಾಳ ಸಣ್ಣ ವಯಸ್ಸಿನಲ್ಲಿ ತೀರಿ ಹೋಗಿದ್ದಾರೆ. ಈ ಥರ ನಮಗೆ ನೂರಾರು ಉದಾಹರಣೆಗಳು ಸಿಗ್ತಾವೆ. ಇದ್ರ ಮಧ್ಯದಲ್ಲಿ ನನಗೆ ಕಂಪಿಲ ರಾಜನ ಮಗ ಕುಮಾರರಾಮ ಏನಿದ್ದಾರೆ, ನಾವೆಲ್ಲ ಇಲ್ಲಿ ಆರಾಧನೆಯನ್ನು ಮಾಡ್ತೇವೆ. ಕುಮಾರರಾಮನ ವಿಚಾರ ಕೂಡ ಹಾಗೇನೆ. ಕುಮಾರರಾಮ ಒಂದು 40 ವರ್ಷ ಕೂಡ ಬದುಕಿಲ್ಲ. ಬಟ್ ಕುಮಾರರಾಮನ ವೀರತನ, ಶೂರತನ ಜಾನಪದದಲ್ಲಿರ್ಬೋದು, ಇತಿಹಾಸದಲ್ಲಿರ್ಬೋದು, ಚರಿತ್ರೆಯಲ್ಲಿರ್ಬೋದು, ಅಥವಾ ಈ ಜಾನಪದದ ವಿವಿಧ ಪ್ರಕಾರಗಳಲ್ಲಿ ಬರ್ತಾ ಇರುವಂತಹ ಲಾವಣಿಗಳು, ಉಳಿದ ಸಾಹಿತ್ಯಗಳಲ್ಲೂ ಕೂಡ ರಾಮನ ಆರಾಧನೆ ಇದೆ. ಸೊ ಕುಮಾರರಾಮ ಒಬ್ಬ ವೀರನಾಗಿ, ಶೂರನಾಗಿ, ಸಾಹಸಿಯಾಗಿ, ಪರಾಕ್ರಮಿಯಾಗಿ, ದೇಶಪ್ರೇಮಿಯಾಗಿ, ಮೊಘಲರನ್ನು ದಕ್ಷಿಣ ಭಾರತಕ್ಕೆ ಬಿಟ್ಟು ಕೊಡದೇ ರೀತಿ ಒಂದು ತಡೆಗೋಡೆಯನ್ನು ಒಡ್ಡಿಕೊಂಡು ಇದ್ದಂಥ ಒಬ್ಬ ಶೂರ ಯುವಕ. ಇವತ್ತು ಕುಮಾರರಾಮನನ್ನು ಭಾಳಷ್ಟು ಜನ ನಾವು ಆರಾಧಿಸ್ತೀವಿ. ಬೇರೆ ಬೇರೆ ಸಮುದಾಯಗಳು, ಅಲ್ಲಿ ಜಾತಿ ಧರ್ಮದ ಹಂಗು ಕೂಡ ಇಲ್ಲ ಕುಮಾರರಾಮನನ್ನು ಆರಾಧನೆ ಮಾಡಬೇಕಿದ್ರೆ. ಅಫ್ಕೋರ್ಸ್ ಮೊದಲು ಇವರು ಪುನೀತ್ ರಾಜ್ಕುಮಾರ್ ಇರ್ಬೋದು, ಹಾಗೆಯೇ ನಾವು ಭಗತ್ ಸಿಂಗ್ ಅವರಿರ್ಬೋದು, ಶಂಕರಾಚಾರ್ಯರಿರ್ಬೋದು, ಈ ಥರ ಭಾಳಷ್ಟು ಜನರು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿ ಏನು ಮರೆಯಾಗಿದ್ದಾರೆ. ಸೊ ಅವರುಗಳನ್ನು ನಾವು ನೆನಪಿಸ್ಕೊಳ್ತೀವಿ. ಅವರ ಚಿತ್ರಗಳು ನಮ್ಮ ಭಿತ್ತಿಯಲ್ಲಿ ಸೇರಿ ಹೋಗಿದ್ದಾವೆ. ನಮ್ಮ ಕಣ್ಣಿನ ಫ್ರೇಮ್ಗಳನ್ನು ನೋಡಿದಾಗ ನಮ್ಮ ಕಣ್ಣು, ಮನಸ್ಸು ಎಲ್ಲ ಸಂದರ್ಭಗಳಲ್ಲಿ ಇಂಥ ಎಲ್ಲ ಈ ಸಾಧಕರಿದ್ದಾರಲ್ಲ, ಇವರ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕಾಲದ ಫೋಟೋಗಳನ್ನು ನಮಗೆ ನೆನಪು ಮಾಡುತ್ತೆ. ಹಾಗಾಗಿ ಇವತ್ತು ನಾವು ಭಾಳ 100 ವರ್ಷ ಬದುಕುವಂಥ ಎಲ್ಲ ಅನುಕೂಲತೆಗಳನ್ನು ಪಡೆದಿದ್ದೀವಿ. ವೈಜ್ಞಾನಿಕತೆ, ಆಮೇಲೆ ವೈಚಾರಿಕತೆ,
ಆಮೇಲೆ ತಾಂತ್ರಿಕತೆ, ವಿಜ್ಞಾನ ಇವುಗಳೆಲ್ಲ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಅಂತಂದರೆ ಸ್ವಲ್ಪ ನಾವು ಜಾಗೃತರಾದರೆ ಹೆಚ್ಚು ವರ್ಷ ಅಪ್ ಟು ಒಂದು 100 ಇಯರು ಬದುಕುವಂತಹ ಎಲ್ಲ ಅವಕಾಶಗಳು ಇದೆ. ಭಾಳಷ್ಟು ಜನ ನೂರಾರು ವರ್ಷ ಬದುಕಿ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿ ಇಲ್ಲಿಂದ ಮರೆಯಾಗಿದ್ದಾರೆ. ಆದರೆ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ದೊಡ್ಡ ದೊಡ್ಡ ವ್ಯಾಪ್ತಿಯಲ್ಲಿ ಅವರು ಅವ್ರ ಹೆಸರು ಉಳಿದಿರುತ್ತೆ, ಅವರನ್ನು ಜನ ನೆನಪು ಮಾಡ್ತಾರೆ, ಅವರು ಸದಾ ಹಸಿರಾಗಿರ್ತಾರೆ. ಆಫ್ಕೋರ್ಸ್ ಅದನ್ನು ನಾವು ಒಪ್ಪಬೇಕು. ಆದರೆ ಈ ಸಣ್ಣ ವಯಸ್ಸಿನಲ್ಲಿ ಸಾಧನೆ ಮಾಡಿ ಬೇಗ ಕಣ್ಮರೆಯಾಗಿರ್ತಾರಲ್ಲ, ಅವರುಗಳು ಭಾಳ ಹೆಚ್ಚು ಪ್ರಸಿದ್ಧರಾಗ್ತಾರೆ, ಬಹಳ ಹೆಚ್ಚು ಕಾಲ ನಮ್ಮ ಮನಸ್ಸಿನಲ್ಲಿ ಉಳಿತಾರೆ. ಮತ್ತು ಜನಮಾನಸದಲ್ಲಿ ಅವರು ಒಬ್ಬ ಆರಾಧ್ಯ ದೈವವಾಗಿ ಉಳ್ಕೊಳ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಮಗೆ ಭಾಳ ಸಣ್ಣ ವಯಸ್ಸಿನಲ್ಲಿ ನಾವು ಯುವತಿಯರು ನಾವು ಇವತ್ತು ಯೋಚನೆ ಮಾಡಬೇಕೇನಂತಂದರೆ, ನಾವು ಯಾವುದೋ ಕಾಲಘಟ್ಟದಲ್ಲಿ ಯಾವಾಗಲೂ ಅನುಕೂಲ ಆದಾಗ ಯಾವುದೋ ಪರಿಸ್ಥಿತಿಯಲ್ಲಿ ಯಾರದೋ ನೆರವಿನಿಂದ ದೊಡ್ಡವರಾಗೋದು, ಪ್ರಸಿದ್ಧರಾಗೋದು, ಹೆಸರು ಮಾಡೋದು, ಕೀರ್ತಿಯನ್ನು ಪಡ್ಕೊಳ್ಳುವಂಥದ್ದು ಇದ್ದೇ ಇರುತ್ತೆ. ಅದು ಸಹಜವಾಗಿ ಯಾವಾಗಲೂ ಒಂದು ಕಾಲಕ್ಕೆ ಬರಬೇಕು. ಬಟ್ ಸಣ್ಣ ವಯಸ್ಸಿನಲ್ಲಿ ನೀವು ಸಾಧನೆಯನ್ನು ಮಾಡಿದರೆ ಚಿರಕಾಲ ಉಳಿತೀರಿ. ನೀವು ಚಿರಂಜೀವಿಗಳಾಗದೇ ಇದ್ದರೂ ಕೂಡ ನಿಮ್ಮ ಹೆಸರಿನ ಜೊತೆಗೆ ನೀವು ಜೀವಿಗಳಂತೆ ಜನಮಾನಸದಲ್ಲಿ ಉಳಿತೀರಿ. ಹಾಗಾಗಿ ಸಾಧನೆಯನ್ನು ಮಾಡಬೇಕಾದ್ರೆ ಸಣ್ಣ ವಯಸ್ಸಿನಲ್ಲಿ ಸಾಧನೆಯನ್ನು ಮಾಡಿಕೊಳ್ಳೋದು ಒಳ್ಳೆಯದು. ಈಗಂತೂ ಭಾಳ ಇನ್ಸ್ಟಂಟ್ ಕಾಲ ಇದು, ಎಲ್ಲದೂ ರೆಡಿಮೇಡು, ಬೇಗ. ನಮ್ಮ ಕಾಲದಲ್ಲೆಲ್ಲ ನಾವು ಒಂದು 25-30 ವರ್ಷ ನಮ್ಮ ಸೇವಾ ನಂತರ ಯಾವುದೋ ಒಂದು ಗುರಿಯನ್ನು ತಲುಪ್ತೀವಿ, ಎಲ್ಲೋ ಹೋಗಿ ಮುಟ್ತೀವಿ ಅಂತಿದ್ವಿ ನಾವು. ಈಗ ಹಾಗಿಲ್ಲ. ಎಜುಕೇಷನ್ ಆಗಿ ಒಂದು ಜಸ್ಟ್ 4-5 ವರ್ಷಕ್ಕೆ ಅಥವಾ ಹೆಚ್ಚಂತಂದರೆ ಒಂದು 10 ವರ್ಷದ ಒಳಗಡೆ ಆತ ಒಂದು ಸೆಟ್ಲ್ ಅನ್ನುವಂಥ ಇದನ್ನು ಅಂದರೆ ಒಂದು ಅನುಕೂಲಕ್ಕೆ ತಲುಪಿಬಿಡ್ಬೇಕು. ಆಮೇಲೆ ಸಾಧನೆಯೂ ಹಾಗೆ. ಈಗ ಭಾಳ ವರ್ಷಗಳವರೆಗೆ ಕಾಯುವಂಥ ತಾಳ್ಮೆ ಇಲ್ಲ. ಭಾಳ ಸಣ್ಣ ವಯಸ್ಸಿನಲ್ಲಿ ಯಾರು ದೊಡ್ಡ ಸಾಧನೆ ಮಾಡ್ತಾರೆ ಅವರು ಭಾಳ ಪ್ರಸಿದ್ಧರಾಗ್ತಾರೆ. ಜೊತೆಗೆ ಸಣ್ಣ ವಯಸ್ಸಿನಲ್ಲಿ ಸಾಧನೆ ಮಾಡೋದರಿಂದ ಇತರೆಯವರಿಗೆ ಹೆಚ್ಚು ಪ್ರೇರಣೆ ಆಗ್ತಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತು ನಿರಂತರವಾಗಿ ನಾವು ನಮ್ಮ ಮಾತುಕತೆಯಲ್ಲಿ ಮತ್ತೆ ಸಿಗ್ತಾ ಇರೋಣ. ಧನ್ಯವಾದಗಳು.